ಗುರುಭ್ಯೋ ನಮಃ. ಕ್ಷಣಂ ಚಿತ್ತಂ ಕ್ಷಣಂ ವಿತ್ತಂ ಕ್ಷಣಂ ಜೀವತಿ ಮಾನವ. ಯಮಸ್ಯ ಕರುಣಾ ನಾಸ್ತಿ ಕರ್ತವ್ಯೋ ಧರ್ಮ ಸಂಗ್ರಹ. ಜೀವನ ಕ್ಷಣ ಬಂಗುರವಾದದ್ದು, ಅಶಾಶ್ವತವಾದದ್ದು. ಯಾವ ಗಳಿಗೆಯಲ್ಲಿ ಮನುಷ್ಯನ ಚಿತ್ತ ಹೇಗೆ ಇರುತ್ತದೆಯೋ ಹೇಳಲಿಕ್ಕಾಗದು. ಈ ಮಾನವನ ಜೀವನ ಸ್ಥಿರವಾದುದಲ್ಲ. ಇಂದು ಹುಟ್ಟಿ ನಾಳೆ ಬದುಕಿ ನಾಡಿದ್ದು ಇಲ್ಲವಾಗುವ ಈ ದೇಹ ಧರೆಗೆ ಬಂದ ಮೇಲೆ ಏನನ್ನಾದರೂ ಸಾಧನೆ ಮಾಡಬೇಕು. ನಾವು ಧರೆಗೆ ಬಂದು ನನ್ನಿಂದ ಏನಾಗೋದು, ನಾನು ಯಾರಿಗೂ ಉಪಯೋಗಕ್ಕೆ ಬರತಕ್ಕಂಥವನಲ್ಲ ಅಂತ ಕೈಕಟ್ಟಿ ಕುಳಿತರೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ. ಒಮ್ಮೆ ಬಿದಿರು ಸೃಷ್ಟಿಕರ್ತ ಬ್ರಹ್ಮನ ಹತ್ತಿರ ಬಂದು, ಬ್ರಹ್ಮ, ಈ ಸೃಷ್ಟಿಯಲ್ಲಿ ನನ್ನ ಜನ್ಮ ಯಾಕಾಗಿ? ನೆರಳನ್ನು ಬಯಸಿ ಬಂದವರಿಗೆ ನೆರಳು ಕೊಡಲಿಕ್ಕೆ ಆಗಲ್ಲ, ಹೂವು ಕೊಡಲಿಕ್ಕೆ ಆಗಲ್ಲ, ಯಾವುದಕ್ಕೂ ಉಪಯೋಗಕ್ಕೆ ಬಾರದ ನನ್ನನ್ನು ನಿನ್ನ ಸೃಷ್ಟಿಯಲ್ಲಿ ಯಾಕೆ ನನಗೆ ಜನ್ಮವನ್ನು ಕೊಟ್ಟೆ ಅಂತ ಕೇಳಿದಾಗ ಬ್ರಹ್ಮ ಹೇಳ್ತಾ ಇದ್ದಾನೆ, ನಿನ್ನ ಜನ್ಮ ಅಷ್ಟಕ್ಕಷ್ಟೇ ಅಂತ ನೀನು ಬೇಸರ ಪಡಬೇಡ. ಒಮ್ಮೆ ಮನಸ್ಸು ಮಾಡು, ಮುಗಿಲೆತ್ತರಕ್ಕೆ ಬೆಳೆದು ನೋಡು, ಆವಾಗ ನಿನ್ನ ಜನ್ಮ ಹೇಗೆ ಸಾರ್ಥಕ ಆಗತ್ತೆ ಅಂತ ಬ್ರಹ್ಮ ಬಿದಿರಿಗೆ ಹೇಳ್ತಾ ಇದ್ದಾನೆ. ಆವಾಗ ಬಿದಿರು ಮನದಲ್ಲೇ ಒಂದು ಸಲ ಯೋಚನೆ ಮಾಡಿ ನೋಡೋಣ ಮುಗಿಲೆತ್ತರಕ್ಕೆ ಬೆಳೆಯೋಣ ಅಂತ ಮನಸ್ಸು ಮಾಡಿ ತನ್ನ ದೃಢವಾದ ನಂಬಿಕೆಯಿಂದ ಶ್ರದ್ಧೆಯಿಂದ ಮುಗಿಲೆತ್ತರಕ್ಕೆ ಬೆಳೆಯಿತು. ಹಾಗೆಯೇ ಒಂದು ದಿನ ಒಬ್ಬ ಮಾನವ ಆಕಾಶದೆತ್ತರಕ್ಕೆ ಬೆಳೆದ ಈ ಬಿದಿರನ್ನು ಒಂದೆರಡು ಕಡಿದುಕೊಂಡು ಹೋಗಿದ್ದರೆ ಮನೆಗೆ ಜೋಪಡಿಯಾಗಿ ಮಾಡ್ಕೊಳ್ಬೋದು, ನನ್ನ ಮನೆಯಲ್ಲಿ ಮೊರಕ್ಕೆ ಬಳಸಬಹುದು, ತೊಟ್ಟಿಲಿಗೆ ಬಳಸಬಹುದು, ಹೆಂಗಳಿಯರು ವಸ್ತ್ರಗಳನ್ನು ಒಣಹಾಕುವ ಕೋಲಾಗಿ ಮಾಡ್ಬೋದು, ಬಿದಿರಿನ ಕೊಳಲನ್ನಾಗಿ ಮಾಡಬಹುದು. ಹೀಗೆ ಹಲವಾರು ವಸ್ತುಗಳಿಗೆ ಈ ಬಿದಿರು ಮುಗಿಲೆತ್ತರಕ್ಕೆ ಬೆಳೆದಿರುವುದನ್ನು ನೋಡಿ ಕಡಿದುಕೊಂಡು ಹೋಗಬೇಕು ಅಂತ ಅದನ್ನು 4-6 ಕಡಿದುಕೊಂಡು ಹೋಗಿ ಎಲ್ಲದಕ್ಕೂ ಉಪಯೋಗ ಮಾಡ್ತಾನೆ. ಆವಾಗ ಬಿದಿರು ಹೇಳುತ್ತೆ ಬ್ರಹ್ಮನಿಗೆ, ಬ್ರಹ್ಮ, ನೀನು ನನ್ನನ್ನು ಸೃಷ್ಟಿ ಮಾಡಿದ್ದೆ, ನಾನು ನನ್ನನ್ನೇ ಅರ್ಥ ಮಾಡಿಕೊಳ್ಳದೆ ನಾನೇನು ಎಂಬುದನ್ನು ನನಗೆ ಗೊತ್ತಾಗದೆ ನಾನು ನಿಷ್ಪ್ರಯೋಜಕ ಅಂತ ಇದ್ದೆ. ಆದರೆ ನೀನು ಮನಸ್ಸು ಮಾಡಿ ನೋಡು, ನಿನ್ನ ಮೇಲೆ ನಂಬಿಕೆ ಇಟ್ಟು ಮನಸ್ಸು ಮಾಡಿ ನೋಡು, ಮುಗಿಲೆತ್ತರಕ್ಕೆ ಬೆಳೆ ಅಂತ ಹೇಳಿದೆಯಲ್ಲ, ನಾನು ಮುಗಿಲೆತ್ತರಕ್ಕೆ ಬೆಳೆದೆ, ಹಲವಾರು ವಸ್ತುಗಳಿಗೆ ನಾನು ಪ್ರಯೋಜನಕಾರಿಯಾದೆ. ನನ್ನ ಸಾಧನೆ, ನನ್ನ ಜನ್ಮ ಸಾರ್ಥಕ ಆಯಿತು, ನನ್ನ ಸಾಧನೆ ನನಗೆ ಹೆಮ್ಮೆ ಬಂದಿದೆ. ಈ ಸೃಷ್ಟಿಯಲ್ಲಿ ನನ್ನ ಜನ್ಮ ಸಾರ್ಥಕ ಆಯಿತು. ಬಂಧುಗಳೇ, ನಮ್ಮ ಜನ್ಮವು ಹೀಗೆ. ನನ್ನಿಂದ ಏನು ಆಗದು ಎಂದು ಕುಳಿತರೆ ಏನನ್ನೂ ಮಾಡಲು ಸಾಧ್ಯವಿಲ್ಲ. ಮೊದಲು ನನ್ನನ್ನು ನಾನು ಅರಿತು ನನ್ನ ಮೇಲೆ ನಂಬಿಕೆ ಇಟ್ಟು ನಾನು ಯಾವುದೇ ಒಂದು ಕಾರ್ಯವನ್ನು ಮಾಡಿದರೆ ಅದರಲ್ಲಿ ಯಶಸ್ಸು ಖಂಡಿತ ಸಾಧ್ಯ ಅಂತ ಹೇಳ್ತಾ ಧನ್ಯವಾದಗಳು.